ಡೈವರ್ಸ್ ಬಹಳ ಕಮ್ಮಿ ಕೇಳಿದ್ವಿ ನಾವು. ಇತ್ತೀಚೆಗೆ ಜಾಸ್ತಿ ಆಗಿದೆ, ಬಹಳ ಜಾಸ್ತಿ ಆಗಿದೆ. ಸ್ಟ್ರೆಸ್ ಅಂತ ಏನಾದ್ರು ಕಾರಣ ಮಾಡುತ್ತೆ ಅದ್ರ ಮೇಲೆ? ಸ್ವಲ್ಪ ತಾಳ್ಮೆ, ಸಹನೆ ಅದೆಲ್ಲಾನು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಹೆಚ್ಚೆಚ್ಚಿನ ಸಾಧಿಸ್ಬೇಕು ಅನ್ನೋದು, ಹೆಚ್ಚೆಚ್ಚು ಸಂಪಾದನೆ ಮಾಡ್ಬೇಕು ಅನ್ನೋದು, ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುತ್ತಿಲ್ಲ ಅಂತ ಇರೋದು, ಈ ತರ ಒತ್ತಡಗಳು ಇವಾಗ ಜಾಸ್ತಿ. ಹಾಗಾಗಿ ಸಾಮಾಜಿಕವಾಗಿ ಏನ್ ಸಪೋರ್ಟ್ ಸಿಗ್ತಾ ಇತ್ತು ಅದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಖಂಡಿತ ಕಡಿಮೆ. ಅದರಿಂದ ಒತ್ತಡ ಹೆಚ್ಚಾಗೇ ಇರುತ್ತೆ. ಈ ಡಿಪ್ರೆಷನ್ ಅನ್ನೋ ವರ್ಡ್ ಬಹಳ ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಸ್ವಲ್ಪ 10-15 ವರ್ಷದಿಂದ ಕೇಳ್ತಾ ಇದ್ವಿ. ಮುಂಚೆ ಅಂದ್ರೆ ನಾವು ಮಕ್ಕಳಾಗಿದ್ದಾಗ ಈ ಮಾತು ಕೇಳೇ ಇರಲಿಲ್ಲ, ಈ ಪದ ಎಲ್ಲೂ ಕೇಳಿರ್ಲಿಲ್ಲ. ಏನಾಗಿದೆ ಇತ್ತೀಚೆಗೆ? ಎರಡು ಕಾರಣ. ಒಂದು, ಮುಂಚೆ ತಿಳುವಳಿಕೆ ಇಲ್ಲದೆ ಇರ್ಬೋದು. ಅಂದ್ರೆ ಹಿಂದಿನ ಕಾಲದಲ್ಲಿ ಅವ್ರಿಗೆ ಖಿನ್ನತೆನೆ ಆಗ್ತಾ ಇರ್ಲಿಲ್ವಾ ಅಂದ್ರೆ ಹಾಗೇನಿಲ್ಲ, ಅವ್ರದ್ದು ಖಿನ್ನತೆ ಆಗ್ತಾ ಇತ್ತು ಅನ್ಸುತ್ತೆ. ಆದ್ರೆ ಅಷ್ಟೊಂದು ಅದ್ರ ಬಗ್ಗೆ ಮಾತಾಡೋದಾಗ್ಲಿ ತಿಳುವಳಿಕೆ ಇರ್ಲಿಲ್ವೇನೋ. ಯಾವತ್ತಿಂದಾನು ಮೆಂಟಲ್ ಹೆಲ್ತ್ ಬಗ್ಗೆ ಆ ಸ್ಟಿಗ್ಮಾ ಅನ್ನೋದು ಇದ್ದೇ ಇದೆ. ಸ್ಟಿಗ್ಮಾ ಅಂದ್ರೆ ಒಂಥರ ಕಳಂಕ ಅನ್ನೋಂಗೆ, ಮನಸ್ಸಿಗೆ ಸಮಸ್ಯೆ ಇದೆ ಅನ್ನೋದನ್ನ ಹೇಳೋದಿಲ್ಲ. ಸೊ ಅದು ಇದ್ದೇ ಇದೆ, ಮುಂಚೆನೂ ಇದೆ, ಇವಾಗ್ಲೂ ಇದೆ. ಬಟ್ ಪರವಾಗಿಲ್ಲ, ಇಟ್ ಇಸ್ ಡೆಫಿನೆಟ್ಲಿ ಇಂಪ್ರೂವಿಂಗ್. ಸೊ ಒಂದು, ಮುಂಚೆ ಅರಿವು ಕಡಿಮೆ ಇರ್ಬೋದು. ಎರಡನೇ ಕಾರಣ ಒತ್ತಡ. ಈಗ ಮುಂಚೆ ಯಾವ ತರ ಕೆಲ್ಸ ಇತ್ತು, ಇವಾಗ ಯಾವ ತರ ಕೆಲ್ಸ ಇದೆ. ಈಗ ನಾನು ನಮ್ಮ ತಂದೆ ತಾಯಿ ಅಥವಾ ನಮ್ಮ ತಾತಾಜಿ ಅವ್ರನ್ನೆಲ್ಲ ನೋಡಿದ್ರೆ ಅವರು ಶ್ರಮಜೀವಿಗಳೇನೆ, ಕೆಲಸ ಮಾಡ್ತಾ ಇದ್ರು, ಇಲ್ಲ ಅಂತ ಅಲ್ಲ. ಆದ್ರೆ ಏನೋ ಒಂದ್ 10 to 5 ಜಾಬ್ ತರ ಇರ್ತಾ ಇತ್ತು. ಈಗ ಕೂತ್ಕೊಂಡ್ ಕೆಲಸ ಮಾಡೋದು ಅಂದ್ರೆ ಶ್ರಮ ಫಿಸಿಕಲಿ ಏನಷ್ಟಿಲ್ಲ, ಶಾರೀರಿಕವಾಗಿ ಏನು ಅಂತ ನಾವೇನ್ ಸಾಮಾನ್ಯ ಆಗ್ತಾ ಇಲ್ಲ. ಆದ್ರೆ ಮೆಂಟಲ್ ಸ್ಟ್ರೈನ್ ಇಸ್ ವೆರಿ ಮಚ್. ನೀವು ಸಾಫ್ಟ್ವೇರ್ ಎಂಪ್ಲಾಯಿ ಆಗಿರ್ಲಿ, ಇನ್ನೇನು ಲಾ ಫರ್ಮ್ ಅಲ್ಲಿ ಇರ್ಲಿ, ಟೀಚರ್ಸ್ ಆಗಿರ್ಲಿ, ಯಾವುದೇ ಒಂದು ಉದ್ಯೋಗ ಮಾಡ್ತಾ ಇದ್ರು ಮೆಂಟಲ್ ಸ್ಟ್ರೈನ್ ಇಸ್ ವೆರಿ ಮಚ್. ಎಲ್ಲಾರು ಒಂಥರ ಓಡ್ತಾ ಇದೀವಿ. ಹೆಚ್ಚೆಚ್ಚಿನ ಸಾಧಿಸ್ಬೇಕು ಅನ್ನೋದು, ಹೆಚ್ಚೆಚ್ಚು ಸಂಪಾದನೆ ಮಾಡ್ಬೇಕು ಅನ್ನೋದು, ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುತ್ತಿಲ್ಲ ಅಂತ ಇರೋದು, ಈ ತರ ಒತ್ತಡಗಳು ಇವಾಗ ಜಾಸ್ತಿ. ಆ ಕಾರಣದಿಂದಾನು ಡಿಪ್ರೆಷನ್ ಎಕ್ಸೆಟ್ರಾ ಜಾಸ್ತಿ ಆಗಿರ್ಬೋದು. ನಾವು ಸೇವಿಸೋ ಗಾಳಿ, ನಾವು ಮಾಡ್ತಿರೋ ಊಟ, ಎಲ್ಲಾದ್ರಲ್ಲೂ ಮುಂಚೆಗಿಂತ ಇವಾಗ ಅದರ ಕ್ವಾಲಿಟಿ ಕಡಿಮೆ. ಎಸ್, ಸೊ ಅದೆಲ್ಲ ಕಾರಣ ಇರ್ಬೋದು ಜಾಸ್ತಿ ಆಗ್ತಾ ಇರೋದಕ್ಕೆ. ನೀವು ಹೇಳಿದ ಒಂದು ಪಾಯಿಂಟ್ ಕರೆಕ್ಟು. ನನಗೆ ಪರಿಚಯಸ್ಥರೊಬ್ರು ನಿಮ್ಮೆನ್ಸ್ ಹತ್ರ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಹೇಳೋದಕ್ಕೆ ಹಿಂಜರಿತಾ ಇದ್ರು. ಬಸ್ಸಲ್ಲವ್ರು ನಿಮ್ಮೆನ್ಸ್ ಟಿಕೆಟ್ ತಗೋಬೇಕು, ಬಹಳ ವಿಷಯ ಮಾಡ್ತಿದ್ರು. ಬಟ್ ಈಗ ಜನ ಒಂಥರ ಮುಂದೆ ಬರ್ತಿದ್ದಾರೆ ಕ್ಲಿನಿಕ್ ಬರೋದಕ್ಕೆ. ದೇರ್ ಕಮಿಂಗ್ ನೌ. ಪರವಾಗಿಲ್ಲ, ಇವಾಗ ಅಷ್ಟೊಂದು ಇಲ್ಲ, ಇದ್ರಲ್ಲಿ ಹೇಳ್ಕೊಳ್ತಾರೆ. ಇನ್ಫ್ಯಾಕ್ಟ್ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಎಲ್ಲ ಇವಾಗೆಲ್ಲ ಸುಮಾರು ಮೆಂಟಲ್ ಹೆಲ್ತ್ ಬಗ್ಗೆ ಈ ತರ ಮಾತಾಡ್ತಾರೆ, ಟಾಕ್ಸ್ ಇಡ್ತಾರೆ. ಈವನ್ ಮೀಡಿಯಾಗಳಲ್ಲೆಲ್ಲ ಸುಮಾರು ಅರಿವು ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಅದು ಬೆಟರ್ ಆಗ್ತಾ ಇದೆ. ಆದ್ರೂನು ಅಂತ ವಿ ಹೋಪ್ ಟು ಸಿ ಇಟ್ ಇಸ್ ಸ್ಟಿಲ್ ಬೆಟರ್. ಡಾಕ್ಟರ್, ಈಗ ಜಾಯಿಂಟ್ ಫ್ಯಾಮಿಲಿ ಮತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಏನಾದ್ರು ಇಂಪ್ಯಾಕ್ಟ್ ಮಾಡಿದೆಯಾ ಮೆಂಟಲ್ ಹೆಲ್ತ್ ಮೇಲೆ? ಡೆಫಿನೆಟ್ಲಿ ಮಾಡಿದೆ. ಈಗ ನಾವು ಸಪೋರ್ಟ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈಗ ನಮ್ಮ ದೇಶಕ್ಕೂ ಈ ವೆಸ್ಟರ್ನ್ ಕಂಟ್ರೀಸ್, ಪಾಶ್ಚಾತ್ಯ ದೇಶಗಳಿಗೂ ಇದ್ದಿದ್ದ ಒಂಥರ ಬಿಗ್ ಡಿಫರೆನ್ಸ್ ಅಂದ್ರೆ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ. ಅಲ್ಲೆಲ್ಲ ತುಂಬಾ ಈ ತರ ಒಟ್ಟು ಕುಟುಂಬದಲ್ಲೆಲ್ಲ ಇರೋದಿಲ್ಲ, ಬೇರೆ ಬೇರೆ ಆಗ್ಬಿಡ್ತಾರೆ. ಮಕ್ಳು ದೊಡ್ಡವರಾದ ತಕ್ಷಣ ಮನೆ ಬಿಟ್ಟು ಹೊರಟೋಗ್ತಾರೆ. ಸೊ ಇಲ್ಲಿ ನಮ್ ಇಂಡಿಯಾದಲ್ಲಿ ತುಂಬಾ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ. ಅದು ಮುಂಚೆಯಿಂದ ಈಗಲೂ ಇದೆ. ಈಗೂ ನೀವು ಕಂಪೇರ್ ಮಾಡಿದ್ರು ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಜಾಸ್ತಿ. ಅಲ್ಲೆಲ್ಲ ಇವಾಗ ಏನಾದ್ರು ಕಾಯಿಲೆ ಬಂತು ಅಂದ್ರೆ ಸ್ಟೇಟೇ ನೋಡ್ಕೊಳ್ಳುತ್ತೆ, ಇಲ್ಲಿ ಮನೆಯವ್ರು ನೋಡ್ಕೊಳ್ತಾರೆ. ಇವತ್ಗೂನು ಅದಿದೆ. ಬಟ್ ನೀವ್ ಹೇಳ್ದಂಗೆ ಮುಂಚಿನಷ್ಟೆಲ್ಲ ಈಗ ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಗಂಡ ಹೆಂಡತಿ ಮಗು ಇಷ್ಟೇ ಇರ್ತಾರೆ, ಇಬ್ರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಈಗ ಯಾರೋ ವಯಸ್ಸಾದವ್ರನ್ನ ಮನೇಲಿ ನೋಡ್ಕೋಬೇಕು, ನಂಗೆ ನೋಡ್ಕೊಳಕ್ ಆಸೆ ಇದ್ರು ನಂಗೆ ನೋಡ್ಕೊಳಕ್ ಆಗಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕು. ಆತರ ಮಕ್ಳಿಗೂನು ಅಷ್ಟೇ, ತಂದೆ ತಾಯಿಯಿಂದ ಸಿಗ್ತಿರೋ ಸಪೋರ್ಟ್ ಕಡಿಮೆ, ಅಜ್ಜಿ ತಾತಂದ್ರು ಇರ್ತಾ ಇಲ್ಲ ಮನೆಯಲ್ಲಿ. ಹಾಗಾಗಿ ಆ ಸಾಮಾಜಿಕವಾಗಿ ಏನ್ ಸಪೋರ್ಟ್ ಸಿಗ್ತಾ ಇತ್ತು ಅದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಖಂಡಿತ ಕಡಿಮೆ. ಅದರಿಂದ ಒತ್ತಡ ಹೆಚ್ಚಾಗೇ ಇರುತ್ತೆ. ಡಾಕ್ಟರ್, ಈಗ ಮದುವೆ ಅನ್ನೋದು ಆಗಿನ ಕಾಲದಲ್ಲಿ ಜಗಳ ಆಗ್ತಿತ್ತು, ಒಟ್ಟಿಗೆ ಸೇರ್ತಿದ್ರು. ಡೈವರ್ಸ್ ಅನ್ನೋದು ಬಹಳ ಕಮ್ಮಿ ಕೇಳ್ತಿದ್ವಿ ನಾವು. ಇತ್ತೀಚೆಗೆ ಜಾಸ್ತಿ ಆಗಿದೆ, ಬಹಳ ಜಾಸ್ತಿ ಆಗಿದೆ. ಸುಮಾರು ಕಾರಣಗಳು ಕೊಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸ್ಟ್ರೆಸ್ ಅನ್ನೋದು ಏನಾದ್ರು ಕಾರಣ ಮಾಡುತ್ತೆ ಅದ್ರ ಮೇಲೆ? ಹೌದು, ಖಂಡಿತವಾಗಿ ಮಾಡುತ್ತೆ. ನೀವು ಹೇಳ್ತಿರೋದು ನಿಜ, ಡೈವರ್ಸ್ ರೇಟ್ಸ್ ಜಾಸ್ತಿ ಆಗ್ತಿದೆ ಅಂತ.
ಇದಕ್ಕೂ ಹಲವಾರು ಕಾರಣಗಳಿರ್ಬೋದು. ಈಗ ಮುಂಚೆ ಸಾಮಾನ್ಯವಾಗಿ ಹೆಂಗಸರು ಕೆಲಸ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರ್ತಾ ಇರ್ಲಿಲ್ಲ. ಸೊ ಕಷ್ಟನೋ ಸುಖನೋ ಏನೋ ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಆಪ್ಷನ್ನೇ ಅವ್ರಿಗೆ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಜೀವನ ಮಾಡಕ್ಕೆ ನನ್ನನ್ನ ನಾನು ನೋಡ್ಕೋತೀನಿ, ನನ್ನ ಮಕ್ಳನ್ನ ನೋಡ್ಕೋತೀನಿ ಅನ್ನೋ ಒಂದು ಆಪ್ಷನ್ನೇ ಅವ್ರಿಗೆ ಇರ್ತಾ ಇರ್ಲಿಲ್ಲ. ಇವಾಗ ಅದು ಇದೆ. ವಿಮೆನ್ ಆರ್ ಆಲ್ಸೋ ಅರ್ನಿಂಗ್. ಸೊ ಅವ್ರಿಗೆ ಓಕೆ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅನ್ನೋದು ಬಂದೇ ಬರುತ್ತೆ. ಅದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಬಟ್ ಅದೊಂದು ಪ್ರಮುಖವಾದ ಕಾರಣ ಯಾಕೆ ಈ ಸಂಬಂಧ ಮೀರಿಗೂ ನನ್ನ ಜೀವನ ನೋಡ್ಕೋತೀನಿ ಅನ್ನೋ ಒಂದು ಧೈರ್ಯ ಬರುತ್ತೆ. ಬಿಕಾಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರುತ್ತೆ ಅಂತ. ಇನ್ನೊಂದು ನೀವು ಹೇಳ್ದಂಗೆ ಸ್ವಲ್ಪ ತಾಳ್ಮೆ, ಸಹನೆ ಅದೆಲ್ಲಾನು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗೇನೋ ಒಂದು ಸಮಸ್ಯೆ ಬಂದ್ರೆ ಕಾದು ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನೋಡ್ಬೋದಾ, ಇಲ್ಲ ಇಮಿಡಿಯೇಟ್ ಆಗಿ ನಾನು ಈ ಸಂಬಂಧ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ಬೇಕಾ? ಎಷ್ಟೋ ಸತಿ ಇಂಪಲ್ಸಿವ್ ಆಗಿ, ಅಂದ್ರೆ ಏನೋ ಒಂದು ಜಗಳ ಆಗುತ್ತೆ, ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡ್ಬಿಡೋ ಥರದ್ದೆಲ್ಲ ನಾವು ನೋಡ್ತೀವಿ. ಬೇರೆ ಒತ್ತಡಗಳು ಕೂಡ ಕಾರಣ. ಈಗ ನಾನು ಹೇಳ್ದಂಗೆ ಕೆಲಸ ಮಾಡ್ಬೇಕು, ಮೆಟರ್ನಿಟಿ ಲೀವ್ 6 ತಿಂಗಳು ಇರತ್ತೆ. 6 ತಿಂಗಳಾಗ್ತಿದ್ದಂಗೆ ಚಿಕ್ಕ ಮಗು ಇರತ್ತೆ, ಸಹಾಯಕ್ಕೂ ಏನ್ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಆಗ್ಲಿ ಎಲ್ಲ ತುಂಬಾ ಏನು ಇರೋದಿಲ್ಲ. ಜೊತೆಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರ್ತಾರೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನನ್ನ ಒತ್ತಡನೂ ಜಾಸ್ತಿ, ನನ್ನ ಸ್ಪೌಸ್ ಒತ್ತಡನೂ ಜಾಸ್ತಿ. ಯಾರಿಗೂ ಟೈಮ್ ಇಲ್ಲ, ಯಾರಿಗೂ ನಿದ್ದೆ ಮಾಡಕ್ ಟೈಮ್ ಇಲ್ಲ, ಯಾರಿಗೂ ಮಾತಾಡಕ್ ಟೈಮ್ ಇಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡಕ್ ಟೈಮ್ ಇಲ್ಲ. ಅವಾಗ ಜಗಳಗಳು ಜಾಸ್ತಿ ಆಗೇ ಆಗುತ್ತೆ. ಈಗ ಗಂಡ ಹೆಂಡತಿ ಇಶ್ಯೂ ಇದ್ರೆ ನಿಮ್ಮ ಹತ್ರ ಬರ್ತಾರೆ, ಒಟ್ಟಿಗೆ ಬರ್ತಾರೆ, ಕೌನ್ಸಿಲಿಂಗ್ ಮಾಡಿ ಅಂತ ಬರ್ತಾರೆ. ಬಟ್ ಏನಂದ್ರೆ ತುಂಬಾ ಟೈಮ್ ಎಲ್ಲ ಮೀರಿ ತುಂಬಾ ಹದಗೆಟ್ಟಾದ್ಮೇಲೆ ಬರ್ತಾರೆ. ಅಂದ್ರೆ ಎಲ್ಲಾ ಫ್ಯಾಮಿಲೀಸ್ ಇನ್ವಾಲ್ವ್ ಆಗ್ಬಿಟ್ಟು ಈ ಕುಟುಂಬ ಆ ಕುಟುಂಬ ಎಲ್ಲಾನು ಬೇಡದೇ ಇರೋ ಮಾತುಗಳೆಲ್ಲ ಆಡಿ ತುಂಬಾ ಅದು ಸಾಲ್ವ್ ಮಾಡಕ್ ಆಗದಿರೋಂತ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಅವಾಗ ಬರ್ತಾರೆ. ಅಥವಾ ಕೋರ್ಟಿಗೆ ಅಪ್ರೋಚ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ಹೇಳ್ತಾರೆ ನೀವು ಮ್ಯಾರೇಜ್ ಕೌನ್ಸಿಲಿಂಗ್ ಮಾಡ್ಕೊಂಡು ಬರ್ಬೇಕು ಅಂತ, ಇಲ್ಲಾಂದ್ರೆ ಡಿವೋರ್ಸ್ ಕೊಡಲ್ಲ ಅಂತ. ಅವಾಗ ಬರ್ತಾರೆ. ಬಟ್ ಆ ಪ್ರಾಬ್ಲಮ್ ಆಲ್ರೆಡಿ ತುಂಬಾ ತೀವ್ರವಾಗಿ ಆಗೋಗ್ಬಿಟ್ಟಿರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಬರೋದು ಒಳ್ಳೇದು. ಅಂದ್ರೆ ಪದೇ ಪದೇ ಸ್ವಲ್ಪ ಜಗಳ ಮಾಡ್ತಿದ್ದಾರೆ, ಒಂದ್ಸತಿ ಬನ್ನಿ. ಯಾವಾಗ ಅವ್ರಿಗೆ ನಮ್ಮಲ್ಲೇ ಇದ್ಯಾಕೋ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ, ಮೂರನೇ ಅವ್ರು ಬೇಕು ಅಂತ ಅನ್ಸುತ್ತೆ, ಅವಾಗ ಫ್ಯಾಮಿಲೀಸ್ ನ ಅಪ್ರೋಚ್ ಮಾಡೋದ್ರ ಬದಲು ಇಟ್ ಇಸ್ ಬೆಟರ್ ಟು ಗೋ ಟು ಅ ನ್ಯೂಟ್ರಲ್ ಪರ್ಸನ್. ಈಗ ನೀವು ಕುಟುಂಬದಲ್ಲಿ ಯಾರನ್ನಾರು ಅಪ್ರೋಚ್ ಮಾಡಿದ್ರೆ, ಇಲ್ಲ ಹುಡುಗನ್ ಕಡೆಯವ್ರು ಇರ್ತಾರೆ, ಇಲ್ಲ ಹುಡುಗಿ ಕಡೆಯವ್ರು ಇರ್ತಾರೆ. ಸೊ ಅಲ್ಲಿ ಬಯಸ್ ಅನ್ನೋದು ಇಂಟ್ರೊಡ್ಯೂಸ್ ಆಗ್ಬಿಡುತ್ತೆ. ಅವ್ರ ಕಡೆಯವ್ರಾದ್ರೆ ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ಇವ್ರ ಕಡೆಯವ್ರು ಇವ್ನ ಸಪೋರ್ಟ್ ಮಾಡ್ತಾರೆ ಅಂತ ಬಂದ್ಬಿಡುತ್ತೆ. ಅದು ನೀವು ಎಷ್ಟೇ ನ್ಯೂಟ್ರಲ್ ಆಗಿರಕ್ ಟ್ರೈ ಮಾಡಿದ್ರು ಅದು ಬರುತ್ತೆ. ಸೊ ವೆನ್ ಯು ಗೋ ಟು somebody who is trained, ಈಗ ಮ್ಯಾರೇಜ್ ಕೌನ್ಸಿಲಿಂಗ್ ಮಾಡೋರ್ಗೆ ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಟ್ರೈನಿಂಗ್ ತಗೊಂಡಿರ್ತಾರೆ. ಸೊ ಅಂಡ್ ಅವರು ಇವ್ರ ಕಡೆ ಆಗ್ಲಿ ಅವ್ರ ಕಡೆ ಆಗ್ಲಿ ಅಂತ ಏನು ಸೈಡ್ ಮಾಡೋದಿಲ್ಲ. ಸೊ ಇಟ್ ಹೆಲ್ಪ್ಸ್. ಅದರಿಂದ ಬೇಗ ಸಹಾಯ ತಗೊಳ್ಳೋದು ಒಳ್ಳೇದು. ಎಷ್ಟೋ ವರ್ಷ ತುಂಬಾ ಸಮಸ್ಯೆನ ತೀವ್ರ ಮಾಡ್ಕೊಂಡು ಡೈವರ್ಸ್ ತನಕ ಹೋಗಿ ಆಮೇಲೆ ಬಂದ್ರೆ ಕಷ್ಟ ಆಗುತ್ತೆ. ಅಂದ್ರೆ ಸಫೋಕೇಶನ್ ಅನ್ನೋ ವರ್ಡ್ ಇದೆಯಲ್ಲ, ಮದುವೆಯಲ್ಲಿ ಸಫೋಕೇಟ್ ಆಗ್ತಿದ್ದೆ ಅನ್ನೋದು ಕೇಳ್ತಾ ಇದೀವಿ ನಾವು ಇತ್ತೀಚೆಗೆ, ಬಹಳ ಕೇಳ್ತಾ ಇದೀವಿ. ಡಾಕ್ಟ್ರೆ ಒಂದು ಪಾಯಿಂಟ್ ಹೇಳಿದ್ರಿ, ಡೆಲಿವರಿ ಮಗು ಆದಾಗ ಮಕ್ಕಳಾದಾಗ ತಾಯಿಗೆ ಡೆಲಿವರಿ ಆದಾಗ ಆ ತಾಯಿಗೆ ಮತ್ತೆ ಡಿಪ್ರೆಷನ್ ಏನು ಆಗುತ್ತೆ, ಬಾಡಿ ಚೇಂಜಸ್ ಆಗುತ್ತೆ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅಂದ್ರೆ ಬಾಣಂತನ ಟೈಮಲ್ಲಿ ಬರುವಂತ ಖಿನ್ನತೆ ಅಂತ. ಅದು ಅಗೇನ್ 2 ಕಾರಣ. ಒಂದು ಹಾರ್ಮೋನಲ್ ಚೇಂಜಸ್ ಆಗತ್ತೆ. ಆ ಪ್ರೆಗ್ನೆನ್ಸಿ ಪೂರ್ತಿ ಏನ್ ಹಾರ್ಮೋನ್ ಇರುತ್ತೆ ಪ್ರೊಜೆಸ್ಟ್ರಾನ್ ಅಂತ, ಆ ಹಾರ್ಮೋನ್ ಕಡಿಮೆ ಆಗಿ ಮತ್ತೊಂದು ಹಾರ್ಮೋನ್ ರೈಸ್ ಆಗ್ತಾ ಬರುತ್ತೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ, ಹೆರಿಗೆ ಆದ ತಕ್ಷಣನೇ ಆ ಚೇಂಜಸ್ ತುಂಬಾ ಡ್ರಾಸ್ಟಿಕ್ ಆಗಿ ಆಗುತ್ತೆ. ಸೊ ಫಸ್ಟ್ ಡೆಲಿವರಿ ಆದ ಫಸ್ಟ್ ಒಂದ್ ವಾರ 2 ವಾರ ತುಂಬಾ ಮೆಂಟಲ್ ಚೇಂಜಸ್ ಇರುತ್ತೆ. ಅಂದ್ರೆ ಚಿಕ್ಕ ವಿಷಯಕ್ಕೆ ಅಳು ಬಂದ್ಬಿಡೋದು, ಚಿಕ್ಕ ವಿಷಯಕ್ಕೆ ಕೋಪ ಬರೋದು, ನಿದ್ದೆ ಬಾರ್ದೇ ಇರೋದು, ಆತರ ಎಲ್ಲ. ಇನ್ನೊಂದು ಆ ಟೈಮ್ ಇರೋದೇ ಹಂಗೆ. ಅಂದ್ರೆ ಚಿಕ್ಕ ಮಗು ಇರತ್ತೆ, 2 ಗಂಟೆಗೂ ಹಾಲು ಕುಡಿಸ್ಬೇಕು. ಸೊ ನಿದ್ದೆ ಆಗ್ತಾನೆ ಇರೋದಿಲ್ಲ. ಹೊಸದಾಗಿ ತಾಯಿ ಆಗಿರೋನ್ಗೆ ಆಲ್ಮೋಸ್ಟ್ ನಿಮ್ಗೆ 4 ತಿಂಗಳು 5 ತಿಂಗಳು 6 ತಿಂಗಳು ಎಲ್ಲ ಅವ್ರಿಗೆ ನಿದ್ದೆ ಆಗ್ತಾ ಇದೆ. ಈಗ ನೀವು 2 ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಎಲ್ಲ ಒಂಥರ ಆಗ್ತಾ ಇರುತ್ತೆ. ಆ ತರ ಇರುವಾಗ 6 ತಿಂಗಳು ನೀವು ನಿದ್ದೆ ಮಾಡ್ತಾ ಇದ್ರೆ, ಎಷ್ಟೋ ಜನ ಕಂಟಿನ್ಯೂಸ್ ಆಗಿ 3-4 ಅವರು ನಿದ್ದೆ ಮಾಡಿರಲ್ಲ ಫಾರ್ ಸೋ ಮೆನಿ ಮಂತ್ಸ್. ಆಬ್ವಿಯಸ್ಲಿ ಅವ್ರಿಗೆ ಆ ಒಂದ್ ಕಾರಣದಿಂದಾನೇ ಮನ್ಸು ತುಂಬಾ ಕಿರಿಕಿರಿ ಅನ್ಸೋದು ಅದೆಲ್ಲ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಬೇರೆ ಸಮಸ್ಯೆಗಳು ಇರುತ್ತೆ. ತಾಯಿ ಮಲ್ಲಿರ್ಬೇಕಾ, ಗಂಡನ ಮಲ್ಲಿರ್ಬೇಕಾ, ನಾಮಕರಣ ಎಲ್ ಮಾಡ್ಬೇಕು, ಯಾರ್ ಮಾಡ್ಬೇಕು, ಎಷ್ಟು ದುಡ್ಡು ಕೊಡ್ಬೇಕು, ಬಾಡಿ ಅದೆಲ್ಲಾನು ಕುಟುಂಬದ ಸಮಸ್ಯೆಗಳು ಸೇರ್ಕೊಂಡ್ಬಿಡುತ್ತೆ. ನಾನ್ ಹೇಳಿದಂಗೆ ಕೇಳ್ಬೇಕಾ,
ಅತ್ತೆ ಹೇಳಿತರ ಬಾಣಂತನ ಮಾಡ್ಕೋಬೇಕಾ, ತಾಯಿ ಹೇಳಿತರ ಹೌದು, ಬಾಣಂತನ ಮಾಡ್ಕೋಬೇಕಾ? ನೋಡಕ್ಕೆ ತುಂಬಾ ಸಿಂಪಲ್ ಅನ್ಸ್ಬೋದು, ಇದೇ ಕಾಮನ್ ಪ್ರಾಬ್ಲಮ್ಸ್ ಮಾತಾಡೋದು ಜನ ಓಕೆ ಹತ್ರ ಬಂದಾಗ. ಸೊ ಒಂದು ನನ್ನ ಬಾಡಿನೂ ನನ್ಗೆ ಸಹಾಯ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ನನ್ನ ವಾತಾವರಣನೂ ನನ್ಗೆ ಸಹಾಯ ಮಾಡ್ತಾ ಇಲ್ಲ. Okay. ಅವಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಆಗುತ್ತೆ. ಅದು ಜನರಲ್ ಎಷ್ಟು ತಿಂಗಳಲ್ಲಿ ಹೋಗುತ್ತದೆ? ಕೆಲವೊಂದು ಬ್ಲೂಸ್ ಅಂತ ಹೇಳ್ತೀವಿ, ಆ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅನ್ನೋದು 1-2 ವಾರ ಅಷ್ಟೇ. ಓಕೆ ಸ್ಟಾರ್ಟಿಂಗ್ ನಲ್ಲಿ ಒಂದ್ಸತಿ ಸ್ವಲ್ಪ ನಿದ್ದೆಗಿದ್ದೆ ಆಗಿ ಮಗು ಎಲ್ಲ ಹಾಲು ಕುಡಿಯೋದು ಅದೆಲ್ಲ ಸೆಟ್ ಆಗ್ತದಂಗೆ ಸರಿ ಹೋಗ್ಬಿಡುತ್ತೆ. ಓಕೆ ಸೊ ಒಂದು 100ರಲ್ಲಿ 10-15 ಜನಕ್ಕೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗ್ಬೋದು. ಓಕೆ ಓಕೆ ಇದು 6 ತಿಂಗಳ ತನಕ ಕಂಟಿನ್ಯೂ ಆಗ್ಬೋದು, ಕೆಲವ್ರಿಗೆ 1 ವರ್ಷದವರೆಗೂ ಕಂಟಿನ್ಯೂ ಆಗ್ಬೋದು. ಓಕೆ ಆದ್ರೆ ಅದನ್ನ ಗಮನಿಸ್ಕೊಂಡಿರೋದಿಲ್ಲ ಅವರು. ಇದಕ್ಕೆ ಮೆಡಿಕೇಶನ್ ತಗೋಬೇಕಾ ಏನಾದ್ರು? ಅದು ಅದೇ ಎಷ್ಟು ತೀವ್ರತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮೈಲ್ಡ್ ಪ್ರಾಬ್ಲಮ್ಸ್ ಇದ್ರೆ ಯೂಶಲಿ ಮೆಡಿಸಿನ್ ಕೊಡಕ್ ಹೋಗಿರಲ್ಲ, ಯಾಕೆಂದ್ರೆ ಹಾಲು ಕುಡಿಸ್ತಾ ಇರ್ತಾರೆ, ಚಿಕ್ಕ ಮಗು ಇರತ್ತೆ, ಆದ್ರಿಂದ ಮೆಡಿಸಿನ್ ಕೊಡಕ್ ಹೋಗಿರಲ್ಲ. ಬಟ್ ಕೆಲವ್ರಿಗೆ ಅದು ಜಾಸ್ತಿ ಆಗ್ಬಿಡುತ್ತೆ. ಎಷ್ಟೋ ಸತಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇಂದ ತಾಯಂದ್ರು ತಾವೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು, ಮಗುಗೆ ತೊಂದರೆ ಮಾಡ್ಬಿಡೋದು, ಇದೆಲ್ಲ ನೀವು ಕೇಳಿರ್ತೀರ. ಹೌದು. ಅದೆಲ್ಲ ಅದ್ರ ಹಿಂದೆ ಇದೆಲ್ಲ ಕಥೆಗಳಿರುತ್ತೆ. ಅಂದ್ರೆ